ಡಾಕ್ಟ್ರೆ ಬಿ ಪಿ ಭಾಳ ಐತೇನ್ರಿ? ಸರ್ ಶುಗರ್ ಸರಿ ಐತ್ರಿ? ಸರ್ ರಕ್ತ ಭಾಳ ಕಡಿಮೆ ಐತೇನು ಸರ್? ನಾರ್ಮಲಾಗಿ ಎಷ್ಟು ಇರ್ಬೇಕು ಸರ್? ಇವು ನಾವು ನಾರ್ಮಲಾಗಿ ಒ ಪಿ ಡಿಯಲ್ಲಿ ಕೇಳುವಂತಹ ಸಾಮಾನ್ಯ ಪ್ರಶ್ನೆಗಳು. ಇಂಥ ಪ್ರಶ್ನೆ ಕೇಳೋರಿಗೇನೆ ಇವತ್ತಿನ ವಿಡಿಯೋ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವೈದ್ಯ ಕನ್ನಡಿಗ. ಇವತ್ತು ನಾವು ಮಾನವ ದೇಹದಲ್ಲಿ ಇರಬೇಕಾದಂತಹ ನಾರ್ಮಲ್ ವೈಟಲ್ ಪ್ಯಾರಾಮೀಟರ್ಸ್, ಇದರ ನಾರ್ಮಲ್ ವ್ಯಾಲ್ಯೂ ರೇಂಜ್ಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ಲಡ್ ಪ್ರೆಷರ್, ಬಿ ಪಿ ಅಂತ ಏನು ಕರಿತೀವಿ, 120/80 mmHg ಮರ್ಕ್ಯೂರಿ ಲೆವೆಲ್ ಇರಬೇಕು. +or-10 or 20 ಈಸ್ ಓಕೆ. ನೆಕ್ಸ್ಟು ಹಾರ್ಟ್ ರೇಟ್, ಪಲ್ಸ್ ರೇಟ್ ಅಂತ ಏನು ಕರಿತೀವಿ, ಎದೆ ಬಡಿತ, ಇದು 60ರಿಂದ 100 ಬೀಟ್ಸ್ ಪರ್ ಮಿನಿಟ್ ಇರಬೇಕು. ಮೂರನೇದಾಗಿ ರೆಸ್ಪಿರೇಟರಿ ರೇಟ್ ಅಂತ ಏನು ಕರಿತೀವಿ, ಉಸಿರಾಟದ ರೇಟ್ ಎಷ್ಟು ಇರಬೇಕಪ್ಪ ಅಂತಂದರೆ 12ರಿಂದ 20 ಸೈಕಲ್ಸ್ ಪರ್ ಮಿನಿಟ್ ಅಥವಾ ಬ್ರೆತ್ ಪರ್ ಮಿನಿಟ್ ಅಂತ ಕರಿತೀವಿ. ನೆಕ್ಸ್ಟು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಎಷ್ಟು ಇರಬೇಕಪ್ಪ ಅಂತಂದರೆ 70ರಿಂದ 99 mg per deciliter ಇರಬೇಕು. ಅದೇ ರೀತಿ ಈ ಪೋಸ್ಟ್ ಪ್ರೆಂಡಲ್, ಅಂದರೆ ಊಟ ಆದ ಎರಡು ತಾಸಿಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟು ಇರಬೇಕಪ್ಪ ಅಂತಂದರೆ 140 mg per deciliter ಅದರೊಳಗಡೆ ಇರಬೇಕು. ಅದೇ ರೀತಿಯಾಗಿ ನಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟು ಇರಬೇಕಪ್ಪ ಅಂತಂದರೆ 95ರಿಂದ 100% ತನಕ ನಾರ್ಮಲ್ ಆಗಿ ಇರಬೇಕು. ನೆಕ್ಸ್ಟ್ ಬರೋದು ಬಾಡಿ ಮಾಸ್ ಇಂಡೆಕ್ಸ್. ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ದೇಹದ ಸಮತೋಲನ, ಇದು ಎಷ್ಟು ಇರಬೇಕಪ್ಪ ಅಂತಂದರೆ 18.5ರಿಂದ 24.9 ಒಳಗೆ, ಇದು ನಮ್ಮ ನಾರ್ಮಲ್ ರೇಂಜ್ ಆಗಿರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಬರೋದು ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ ಅಂದರೆ ದೇಹದ ತಾಪಮಾನ. ದೇಹದ ತಾಪಮಾನ ಎಷ್ಟು ಇರಬೇಕಪ್ಪ ಅಂತಂದರೆ 36.5 ಡಿಗ್ರಿ ಸೆಲ್ಸಿಯಸ್ಸಿಂದ 37.5 ಡಿಗ್ರಿ ಸೆಲ್ಸಿಯಸ್, ಅಥವಾ 97 ಡಿಗ್ರಿ ಫ್ಯಾರನೈಟಿಂದ 99 ಡಿಗ್ರಿ ಫ್ಯಾರನೈಟ್ ಒಳಗೆ ಇರಬೇಕು. ಅದೇ ರೀತಿ ನಮ್ಮ ದೇಹದಲ್ಲಿ ಕೊಬ್ಬಿನಂಶ, ಕೊಲೆಸ್ಟ್ರಾಲ್ ಎಷ್ಟು ಇರಬೇಕಪ್ಪ ಅಂತಂದರೆ <200 mg per deciliter, ಅಂತಂದರೆ 200 mg per deciliterಗಿಂತ ಕಡಿಮೆ ಇರಬೇಕು. ಇದರಲ್ಲಿ ಎರಡು, ಅದು ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ಅಂತಂದರೆ HDL ಅಂತ ಏನು ಕರಿತೀವಿ, ಅದು 60 mg per deciliterಗಿಂತ ಜಾಸ್ತಿ ಇರಬೇಕು. ಆಮೇಲೆ LDL ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಇದು 100 mg per deciliterಗಿಂತ ಕಡಿಮೆ ಇರಬೇಕು. ಅದೇ ರೀತಿ ಮುಂದೆ ಬರೋದು ನಮ್ಮ ದೇಹದಲ್ಲಿ ರಕ್ತದ ಎಷ್ಟು ಪಾಯಿಂಟ್ ಇರಬೇಕಪ್ಪ ಅಂತಂದು, ಇದು ಗಂಡುಮಕ್ಕಳಿಗೂ ಮತ್ತು ಹೆಣ್ಮಕ್ಳಿಗೂ ವ್ಯತ್ಯಾಸ ಆಗುತ್ತೆ. ಗಂಡುಮಕ್ಕಳಲ್ಲಿ 13ರಿಂದ 17 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕು. ಅದೇ ರೀತಿ ಹೆಣ್ಮಕ್ಳಲ್ಲಿ 12ರಿಂದ 15 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕು. ಕೊನೆಯದಾಗಿ ನಾವು ಮಾತಾಡ್ತಕ್ಕಂಥದ್ದು ಟೋಟಲ್ ಬಾಡಿ ಫ್ಲೂಯಿಡ್, ಅಂದರೆ ನಮ್ಮ ದೇಹದಲ್ಲಿ ಟೋಟಲ್ ಬ್ಲಡ್ ಎಷ್ಟು ಇರಬೇಕಪ್ಪ ಅಂತಂದರೆ 5ರಿಂದ 6 ಲೀಟ್ರ್ ಬ್ಲಡ್ ನಮ್ಮ ದೇಹದಲ್ಲಿ ಇರಬೇಕು. ಈ ವಿಡಿಯೋದಿಂದ ನೀವು ಏನಾದರೂ ಹೊಸದಾಗಿ ಏನಾದರೂ ತಿಳ್ಕೊಂಡಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಅದೇ ರೀತಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಸಾಧ್ಯವಾದಷ್ಟು ನಾವು ಉತ್ತರ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ನಮಸ್ಕಾರ.